ಅಂತ ಬಂಧುಗಳೇ, ಇಡೀ ದೇಶಾದ್ಯಂತ ಈಗ ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯ ಏನು ಅಂದರೆ RSS ನೋಂದಣಿ ಆಗಬೇಕು. ಎಲ್ಲ ಬೇರೆ NGOಗಳ ಸಂಸ್ಥೆಗಳ ಥರ, ಬೇರೆ ಬೇರೆ ಸಂಘಗಳ ಥರ ನೋಂದಣಿ ಆಗಬೇಕು. ಅದರ ಲೆಕ್ಕಪತ್ರ ಸಿಗಬೇಕು, ಪಾರದರ್ಶಕವಾಗಿರಬೇಕು. ಅದರ ಚಟುವಟಿಕೆ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂಥೇಳಿ ಒಳ್ಳೆಯ ಪ್ರಶ್ನೆಯನ್ನು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆ ಎತ್ತಿದ್ದಾರೆ. ನಾನು ಮೊದಲನೇದಾಗಿ CPM ಪಕ್ಷದ ಪರವಾಗಿ ಈ ಪ್ರಶ್ನೆಯನ್ನು ಎತ್ತಿ, ದಯವಿಟ್ಟು ಯಾರು ಮಧ್ಯದಲ್ಲೇ ಡಿಸ್ಟರ್ಬ್ ಮಾಡಬೇಡಿ, ಈ ಪ್ರಶ್ನೆಯನ್ನು ಎತ್ತಿ ಇವತ್ತು RSSನ್ನು ಒಂದು ಕಟಕಟೆಗೆ ನಿಲ್ಲಿಸಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳು. ಹಾಗೆ RSS BJP ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ದುರಂತ. RSSನ ಚಟುವಟಿಕೆ ಏನು, ನಿಜವಾಗೂ ಅದು ಏನು ಮಾಡುತ್ತೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಯಾರು RSS ಬಗ್ಗೆ ತಲೆ ಕೆಡಿಸ್ಕೊತಾರೆ ಅವ್ರಿಗೆ ಮಾತ್ರ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ RSS 100 ವರ್ಷ ಆಚರಣೆ ಮಾಡ್ತಾ ಇದೆ ಸ್ಥಾಪನೆಯಾಗಿ. ಈ 100 ವರ್ಷಗಳ ಆಚರಣೆ ಸಂದರ್ಭದಲ್ಲಿ ಈ 100 ವರ್ಷ ಅವರು ನೋಂದಾವಣೆ ಮಾಡದೆ, ಯಾವುದೇ ಲೆಕ್ಕಪತ್ರ ಇಡದೆ, ಏನು ನಡೀತಾ ಇದೆ ಅವರ ಸಂಸ್ಥೆಯಲ್ಲಿ ಅಂತ ಯಾರಿಗೂ ಗೊತ್ತಾಗದೆ ಅತ್ಯಂತ ನಿಗೂಢವಾಗಿ ನಡೀತಾ ಇರ್ತಕ್ಕಂಥ ದೇಶದಲ್ಲಿ ಒಂದು ಸಂಘ ಯಾವುದಪ್ಪ ಅಂದರೆ ಅದು RSS ಸಂಘಟನೆ. ಸೊ ಅದರಿಂದ ಈ RSS ಸಂಘಟನೆ ಬಗ್ಗೆ ಒಂದು 2-3 ಅಂಕಿಅಂಶಗಳನ್ನು ಹೇಳಬೇಕು ಅಂತ ನಾನು ಇಲ್ಲಿ ಕೆಲವು ಮಾಹಿತಿ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, RSS ಸಂಘಟನೆ ಜಗತ್ತಿನ 38 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ಎಷ್ಟು ದೇಶಗಳಲ್ಲಿ? 38 ದೇಶಗಳಲ್ಲಿ. ಅದರಲ್ಲೂ ಭಾಳ ಮುಖ್ಯವಾಗಿ ಅಮೇರಿಕ ಮತ್ತು ಇಂಗ್ಲೆಂಡು. ಅಮೇರಿಕ ಒಂದರಲ್ಲೇ 107 ಸಂಘ ಸಂಸ್ಥೆಗಳಿದ್ದಾವೆ, RSSನ ಅಂಗಸಂಸ್ಥೆಗಳು, ಉಪಸಂಸ್ಥೆಗಳು. ನಿಮಗೆ ಆಶ್ಚರ್ಯ ಆಗುತ್ತೆ, RSSನ ಒಟ್ಟು ಸಂಸ್ಥೆಗಳು ಎಷ್ಟು ಗೊತ್ತಾ? ಸಂಘಗಳು 2240 ಸಂಘ ಸಂಸ್ಥೆಗಳಿದ್ದಾವೆ. ಎಷ್ಟು? 2240 ಸಂಘ ಸಂಸ್ಥೆಗಳು, RSSನ ಸಂಘಟನೆಗಳು 38 ದೇಶಗಳಲ್ಲಿ ನಡೀತಾ ಇದೆ. ಒಂದು ವಿಚಿತ್ರ ಏನು ಅಂದರೆ, ಬಹುಪಾಲು 80% ಸಂಘ ಸಂಸ್ಥೆಗಳು ಎಲ್ಲೆಲ್ಲಿ ವಿದೇಶದಲ್ಲಿ, ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಇದು ಮುಖ್ಯವಾದ ಪಾಯಿಂಟು, ಎಲ್ಲೆಲ್ಲಿ ವಿದೇಶದಲ್ಲಿ ಚಟುವಟಿಕೆ ನಡೆಸ್ತಾ ಇದೆ. ಉದಾಹರಣೆಗೆ ಒಂದು ಹೇಳ್ತೇನೆ ನಿಮಗೆ. ಅಮೇರಿಕಾದಲ್ಲಿ ಅಮೇರಿಕನ್ ವಿಶ್ವ ಹಿಂದೂ ಪರಿಷತ್ ಅಂತ ಇದೆ. ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ ಬೇರೆ, ಅಮೇರಿಕಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಂತ ಮಾಡಿದ್ದಾರೆ. ಅಲ್ಲೆಲ್ಲ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಮುಚ್ಚಿಕೊಂಡು ಆ ದೇಶದ ಕಾನೂನು ಪ್ರಕಾರ ರಿಜಿಸ್ಟರ್ ಮಾಡಿಸಿ ವ್ಯವಹಾರ ಮಾಡ್ತವೆ. ನೋಡಿ, ಅವ್ರಿಗೆ ಎಷ್ಟು ದುರಹಂಕಾರ ಇರಬೇಕು. ಬೇರೆ ದೇಶಗಳಲ್ಲಿ ಕಾನೂನುಬದ್ಧವಾಗಿ ವ್ಯವಹಾರ ಮಾಡ್ತೀರಿ, ಲೆಕ್ಕಪತ್ರ ಕೊಡ್ತೀರಿ, ರಿಜಿಸ್ಟರ್ ಮಾಡಿಸಿದಿರಿ, ಆ ಅಮೇರಿಕನ್ ಕಾನೂನಿನ ನೆಲದ ಕಾನೂನು ಪ್ರಕಾರ, ಇಂಗ್ಲೆಂಡ್ ಕಾನೂನಿನ ಪ್ರಕಾರ, ಮತ್ತು ಬೇರೆ ಬೇರೆ ಎಲ್ಲ ಶ್ರೀಮಂತ ದೇಶಗಳಲ್ಲಿರೋದು ಇದು ಈ ಸಂಘ. ಇನ್ನೊಂದು ವಿಶೇಷ ಏನು ಗೊತ್ತಾ? ಎಲ್ಲ ಯುರೋಪ್, ಅಮೇರಿಕ, ಇಂಗ್ಲೆಂಡ್ನಲ್ಲೇ ಜಾಸ್ತಿ ಸಂಘ ಇರೋದು. ಯಾಕೆ ಅಂದರೆ ನೋಡಿ, ಇನ್ನೊಂದು ಅಂಕಿಅಂಶ, 2001ರಿಂದ 11, ಕೇವಲ 11 ವರ್ಷದಲ್ಲಿ ಅಮೇರಿಕ ಒಂದರಲ್ಲೇ, ದಯಮಾಡಿ ಕೇಳಿಸ್ಕೊಳ್ಳಿ, ಅಮೇರಿಕ ಒಂದರಲ್ಲೇ 2300 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ದಾವೆ. ಅಮೇರಿಕ ಒಂದು ದೇಶದಲ್ಲಿ. ಎಷ್ಟು ವರ್ಷದಲ್ಲಿ? 10 ವರ್ಷದಲ್ಲಿ 2300 ಕೋಟಿ ರೂಪಾಯಿ ಅಮೇರಿಕ ಒಂದರಲ್ಲಿ. ಅಮೇರಿಕದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಎಷ್ಟು? 107. ಅರ್ಥ ಆಯ್ತಲ್ಲ? ಈ ಒಟ್ಟು 2240 ಸಂಘ ಸಂಸ್ಥೆಗಳು ವಿದೇಶದಲ್ಲಿ ಮತ್ತು ಭಾರತದಲ್ಲಿ ಕೆಲಸ ಮಾಡ್ತವೆ. ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು, ಬಹುಪಾಲು ಸಂಸ್ಥೆಗಳು ರಿಜಿಸ್ಟರ್ ಮಾಡಿದ್ದಾವೆ, ಲೆಕ್ಕ ಕೊಡ್ತವೆ. ಭಾರತದಲ್ಲಿ ಬಹುಪಾಲು ಸಂಸ್ಥೆಗಳು ಲೆಕ್ಕ ಇಲ್ಲ, ಬುಕ್ಕ ಇಲ್ಲ, ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇದು. ಆಮೇಲೆ ನೋಡಿ, ಮೋದಿ ಬರುವಾಗ 40,000 RSS ಶಾಖೆಗಳಿದ್ವು. ಏನು ಸರ್? 40,000 ಆಯಿತು 2014ರಲ್ಲಿ. ಈಗ ಎಷ್ಟು ಗೊತ್ತಾ? 88,000. ಡಬಲ್ ಆಗಿದೆ. ಮೋದಿ ಆಡಳಿತಕ್ಕೆ ಪ್ರಧಾನಿ ಆದಮೇಲೆ 88,000 ಶಾಖೆಗಳಾಗಿದ್ದಾವೆ. 88,000 ಶಾಖೆಗಳನ್ನು ನಡೆಸ್ತಕ್ಕಂಥ RSS 2240 ಸಂಘ ಸಂಸ್ಥೆಗಳನ್ನು ಹೊಂದಿರತಕ್ಕಂಥ RSS ಮಾತೃ ಸಂಸ್ಥೆ ಇಲ್ಲಿ ರಿಜಿಸ್ಟರ್ ಮಾಡೋದಿಲ್ಲ, ಲೆಕ್ಕ ಇಡೋದಿಲ್ಲ. ಅಷ್ಟೇ ಅಲ್ಲ, ನೀವು ಯಾರಾದರೂ RSSನ ಸದಸ್ಯರು ಯಾರು ಅಂತ ಕೇಳಿದ್ರೆ ಅದು ಸಿಗೋದಿಲ್ಲ.
ಭಾಗವತ್ ಮಾತಾಡ್ತಾನಲ್ಲ, ಯಾರ ಭಾಗವತ್, RSSನ ಮೋಹನ್ ಭಾಗವತ್, ಅವನಾದರೂ ಮೆಂಬರ್ ಆಗಿದ್ದಾನೆ ಅಂತ ಹೇಳೋದಕ್ಕೆ ದಾಖಲೆ ಇರೋದಿಲ್ಲ. ಆ ರೀತಿ ನಡೆಸ್ತಾರೆ ಅವರು. ಯಾಕೆ ಆ ಥರ ನಡೆಸ್ತಾರೆ ಅಂದರೆ, ದಯಮಾಡಿ ತಿಳ್ಕೊಳ್ಳಿ, RSSನ ಬಹುಪಾಲು ಜನ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ, ಭಾಗಿಯಾಗಿರ್ತಾರೆ, ಅಕ್ರಮಗಳಲ್ಲಿ ತೊಡಗಿರ್ತಾರೆ. ಮಹಿಳಾ ಅತ್ಯಾಚಾರಗಳನ್ನು ಮಾಡಿದವರು ಸಾವಿರಾರು ಜನ ಸಿಗ್ತಾರೆ. ನೀವು ದಯಮಾಡಿ ಯಾರಾದರೂ ಓದಲಿಲ್ಲ ಅಂದರೆ ಈಗಲೂ ಓದಿ. AK ಸುಬ್ಬಯ್ಯನವರು RSSನ ಅಂತರಂಗ ಅಂತ ನಾವು ಕಾಲೇಜ್ನಾಗಿದ್ದಾಗ ಆ ಪುಸ್ತಕ ಬಂತು. RSSನವರು ಎಂಥ ಹೇಡಿಗಳು ಅಂದರೆ ಹೇಡಿಗಳಲ್ಲಿ ಹೇಡಿಗಳವರು. AK ಸುಬ್ಬಯ್ಯನವರು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. ಯಾಕಂದರೆ AK ಸುಬ್ಬಯ್ಯನವರು BJPನಲ್ಲಿ ಬಂದವರು, ಒಂದು ಪುಸ್ತಕ ಬರೆದ್ರು. ಅದು ಇಡೀ ಅಲ್ಲೋಲ ಕಲ್ಲೋಲ ರಾಜ್ಯದಲ್ಲಿ, ದೇಶದಲ್ಲಿ. RSSನವರು ಪ್ರಶ್ನೆನೂ ಮಾಡಲಿಲ್ಲ ಆ ಪುಸ್ತಕದ ಬಗ್ಗೆ. ಏನೆಲ್ಲ ಬರೆದಿದ್ರು ಅಂದರೆ RSS ಬಗ್ಗೆ ನೋಡಿ. ನೀವೇನು ಹುಷಾರಾಗಿರ್ರಿ, ಯಾರಾದರೂ ನಿಮಗೆ RSS ಗೆಳೆಯರಿದ್ದರೆ ಅವ್ರನ್ನ ನಿಮ್ಮ ಮನೆಗೆ ಸೇರಿಸ್ಬೇಡ್ರಿ. ನಿಮ್ಮ ಮನೆಗೆ ಸೇರಿಸಿದ್ರೆ ನಿಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತ ಅಲ್ಲ. ಇದನ್ನು ನಾನು ಯಾವನೇ RSSನ ಬಂದು ಕೇಳಿದ್ರೆ ನಾನು ಚಾಲೆಂಜ್ ಮಾಡಿ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ AK ಸುಬ್ಬಯ್ಯನವರು ಬರೆದಿದ್ದಾರೆ ಪುಸ್ತಕದಲ್ಲಿ. ಆಮೇಲೆ ಅವರ ಹಣಕಾಸಿನ ವ್ಯವಹಾರಗಳು, ಅವ್ರ ಲೆಕ್ಕ ಕೊಡದೇ ಇರೋದು, ಲೆಕ್ಕ ಹಿಡದೇ ಇರೋದು, ಒಬ್ಬೊಬ್ಬರ ಹತ್ರ ಬೇರೆಯವ್ರ ಹತ್ರ ಲಕ್ಷಾಂತರ ರೂಪಾಯಿ, ಆ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಸಂಗ್ರಹ ಮಾಡಿ ಲೀಡ್ರ್ಗಳೆಲ್ಲ ತಿಂದಾಕೋದು, ಇದನ್ನೆಲ್ಲ ವಿವರವಾಗಿ ಆ ಪುಸ್ತಕ ಬರೆದಿದ್ದಾರೆ. ನೀವು ಯಾರಾದರೂ ಓದಬೇಕು ದಯಮಾಡಿ. ಅಂಥ RSS ಇದು. ಇವತ್ತು ಅದು ಬೃಹದಾಕಾರವಾಗಿ ಬೆಳೆದಿದೆ. ಒಂದು ದೊಡ್ಡ ಪೀಡೆ ಅಂತೀವಲ್ಲ ನಾವು, ಆ ಪೀಡೆ ಥರ ಇವತ್ತು ನಮಗೆ ವಕ್ಕರಿಸ್ಬಿಟ್ಟಿದೆ ಈ ದೇಶಕ್ಕೆ. ನೋಡಿ ಕೊನೆಗೆ ಎಲ್ಲಿಗೆ ಬಂದಿದೆ RSS ಅಂದರೆ, ಈಗ ಅವ್ರ ಪ್ರಯತ್ನ ಏನಪ್ಪ ಅಂದರೆ ಏನಾದರೂ ಮಾಡಿ ಸಂವಿಧಾನವನ್ನು ಬದಲಾಯಿಸಬೇಕು ಅಂಥೇಳಿ. ಸಂವಿಧಾನ ಬದಲಾಯಿಸಲಿಕ್ಕೆ ಅದಕ್ಕೆ 400 ಸೀಟ್ ಬೇಕು. ಮೂರನೇ ಎಡಭಾಗ, 70%ಕ್ಕೂ ಹೆಚ್ಚು ಸ್ಥಾನ BJPದು ಅಂತ ಆಗಬೇಕು, ಅಥವಾ BJP ಬೆಂಬಲ ಬೇಕು. ಅದಕ್ಕೆ ಇವತ್ತು ಎಲ್ಲ ಕೃತ್ಯಗಳನ್ನು, ಮಾಡಬಾರದ ಕೃತ್ಯಗಳನ್ನು, ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯಗಳನ್ನು, ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ವಿರೋಧಿ ಕೃತ್ಯಗಳನ್ನು ಎಲ್ಲ ಮಾಡಿ ಇವತ್ತು ಏನಾದರೂ ಮಾಡಿ ಕೊನೆಗೆ ಅವರು ಈ ಸಂವಿಧಾನನ ತಿದ್ದುಪಡಿ ಮಾಡಿ ಒಂದು ರೀತಿ ಮನುಸ್ಮೃತಿಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಾನು ತುಂಬ ಭಾಷಣಗಳಲ್ಲಿ ಮಾತಾಡಿ ಹೇಳಿದ್ದೇನೆ. 2-3 ಭಾಷಣಗಳಲ್ಲಿ. ಬಹುಶಃ ವಾಜಪೇಯಿ ಪ್ರಧಾನಿ ಆಗಿದ್ದಾಗ ಅವರು ಒಂದು ಧರ್ಮ ಸಂಸತ್ತು ಅಂತ ನಡೆಸ್ತಾರೆ ಡೆಲ್ಲಿ ಒಳಗಡೆ. ಅದರಲ್ಲಿ ನಮ್ಮ ಪೇಜಾವರ ಸ್ವಾಮಿನೂ ಹೋಗಿರ್ತಾರೆ. ಆ ಸತ್ತೋಗೋನಲ್ಲ ಪೇಜಾವರು, ಆ ಪೇಜಾವರ ಸ್ವಾಮಿನೂ ಭಾಗವಹಿಸಿರ್ತಾರೆ. ಅಲ್ಲಿ ಮುಖ್ಯವಾದ ತೀರ್ಮಾನ ಏನು ಗೊತ್ತಾ, ನಿರ್ಣಯ, ಈ ಸಂವಿಧಾನ ನಾವು ಒಪ್ಪೋದಿಲ್ಲ. ಅಲ್ಲಿ ಸಾವಿರಾರು ಜನ, ಇವರೆಲ್ಲ ಸ್ವಾಮಿಗಳು ಅಂತ ಹೇಳ್ತಾರಲ್ಲ, ಇವರೆಲ್ಲ ಹಿಂದುತ್ವವಾದಿಗಳು, ಜಾತಿವಾದಿಗಳು, ಧರ್ಮಾಂಧರು, ಕೋಮುವಾದಿಗಳು, ಇವರು ಸೇರಿ ಅಲ್ಲಿ ಒಂದು ನಿರ್ಣಯ ಮಾಡ್ತಾರೆ. ಅಂಬೇಡ್ಕರ್ ರಚಿತ ಸಂವಿಧಾನ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ, ಧರ್ಮ ಸಂಸತ್ತು ಬರಬೇಕು. ಸ್ವಾಮಿಗಳು ಅಲ್ಲಿ ಮಠಾಧೀಶರು ಕೂತ್ಕೊಂಡು ತೀರ್ಮಾನ ಮಾಡೋದಂತೆ ಕಾನೂನ. ಈ ಕಾನೂನು ಇರಲ್ಲ ಅವಾಗ. ಸೊ ಈ ರೀತಿ ಅತ್ಯಂತ ಆಕ್ರಮಣಕಾರಿ, ಮಾನವತ್ವದ ವಿರೋಧಿ, ಒಂದು ಕೋಮುವಾದಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ RSS ಇವತ್ತು ಒಂದು ದೊಡ್ಡ ವಿಷವೃಕ್ಷವಾಗಿ ಬೆಳೆದು ಬಿಟ್ಟಿದೆ. ಎಲ್ಲ ಅಂಧಭಕ್ತರು, ನಾವು ಗೋಷ್ಠಿಗೆ ಕೂಗ್ತೀವಲ್ಲ, ದುರಂತ ಏನು ಅಂದರೆ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳೇ ಅಂಧಭಕ್ತರಾಗ್ಬಿಡ್ತಾರೆ, ಯಾಮಾರಿದ್ರೆ ಆಗೋಗ್ಬಿಟ್ಟಿದ್ದಾರೆ. ಆಗೋಗಿರೋದ್ರಿಂದನೇ ಇವತ್ತು ಬೀದಿನಲ್ಲಿ ಗಲ್ಲಿನಲ್ಲಿ 88,000 RSS ಶಾಖೆ ಮತ್ತು ಕಣ್ಣಿಗೆ ಕಾಣದೇ ಇರೋಂಗೆ ಸಾವಿರಾರು ಅವರ ಸಂಸ್ಥೆಗಳು. ಯಾರಿಗೂ ಗೊತ್ತಾಗೋದಿಲ್ಲ ಇದು RSS ಸಂಸ್ಥೆ ಅಂತ. ತುಂಬ ಒಳ್ಳೊಳ್ಳೆ ಹೆಸರಿಕೊಂಡಿರ್ತಾರೆ, ನಿಮಗೆ ಗೊತ್ತಿಲ್ಲ. ವಿವೇಕಾನಂದರ ಹೆಸರಿಕೊಂಡಿದ್ದಾರೆ, ಅಂಬೇಡ್ಕರ್ ಹೆಸರಿಕೊಂಡಿದ್ದಾರೆ ರೀ. ಅಂಬೇಡ್ಕರ್ ಹೆಸರಿನಲ್ಲಿ RSS ಉಪಸಂಸ್ಥೆಗಳನ್ನು ನಡೆಸ್ತಾರೆ. ನಮ್ಮ ದಲಿತ ಹುಡುಗರು ಏನು ಅನ್ಕೊತಾರೆ, ಇದೂ ನಮ್ಮ ದಲಿತ ಪರನೇ ಅಂತ ಓದ್ತಾರೆ. ಸಾಹೇಬ್ರು ಫೋಟೋ ಹಾಕ್ಬಿಡ್ತಾರೆ. ಈಗ ನೀವು ನೋಡಿರ್ಬೇಕು, BJPನವ್ರು ಕಳ್ಳಬಡ್ಡಿ ಮಕ್ಕಳು ಎಲ್ಲೇ ಧರಣಿ ಮಾಡಿದ್ರೆ ಗಾಂಧಿ ಫೋಟೋನೂ ಹಾಕ್ತಾ ಇಲ್ಲ ಸದ್ಯಕ್ಕೆ, ಅವರು ಅಂಬೇಡ್ಕರ್ ಫೋಟೋನ ಹಾಕ್ಬಿಟ್ಟಿರ್ತಾರೆ. ಯಾಕೆ? ಕೋಟ್ಯಾಂತರ ದಲಿತರನ್ನ ಸೆಳೆಯೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಹುನ್ನಾರ. ಎಲ್ಲೆಲ್ಲಿ ಆದಿವಾಸಿಗಳು ಬುಡಕಟ್ಟಿನ ಜನ ಇದ್ದಾರೆ ಅಲ್ಲೆಲ್ಲನೂ ಆದಿವಾಸಿ ಅಭಿವೃದ್ಧಿ ಸಂಸ್ಥೆ, ಇದೇ ಥರದ ಹೆಸರುಗಳೆಲ್ಲ ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಇಲ್ಲಿ ಬರ್ತಾರೆ ಈ ಪೇಟೆ ಪಟ್ಟಣಗಳ ಮಿಡ್ಲ್ ಕ್ಲಾಸ್ ಜನಕ್ಕೆ ದುರ್ಗಾವಾಹಿನಿ ಅಂತ ಹೆಸರಿಡ್ತಾರೆ. ಅಲ್ಲೋಗಿ ಬೇಕಾರೆ ನಮ್ಮ ಇವರು ಅಂಬೇಡ್ಕರ್ ಹೆಸರು ಇರ್ತಾರೆ, ಪೂಳೆ ಹೆಸರು ಇರ್ತಾರೆ, ಏನು ಹೆಸರು ಬೇಕಾದ್ರೂ ಇರ್ತಾರೆ. ಅವ್ರಿಗೆ ಏನಾನ ಮಾಡಿ RSSಗೆ ಅಲ್ಲಿರೋ ಜನನ ಎಳಿಬೇಕು.
ಇದು ಸಾವಿರಾರು ವರ್ಷಗಳಿಂದ ಈ ಆರ್ ಎಸ್ ಎಸ್ ಇವತ್ತಿರ್ಬೋದು, ಆದರೆ ಆರ್ ಎಸ್ ಎಸ್ನ ಮನಸ್ಥಿತಿ ಇರ್ತಕ್ಕಂಥ ಏನು ಹಿಂದುತ್ವ ಇದೆಯಲ್ಲ, ಆ ಕೋಮುವಾದ ರಾಜಕಾರಣ, ಆ ವರ್ಣ ವ್ಯವಸ್ಥೆಯನ್ನು ಏನೋ ಪ್ರತಿಪಾದನೆ ಮಾಡ್ತಕ್ಕಂಥ ಮನುಸ್ಮೃತಿ ಇರ್ತಕ್ಕಂಥ ಜನ, ಅವರು ಅವತ್ತಿಂದನೂ ಇದನ್ನು ಒಂದು ದೊಡ್ಡ ಒಳ್ಳೆ ದೀರ್ಘಕಾಲದ ಪ್ಲ್ಯಾನಿಂಗ್ ಮಾಡಿ ಅದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವತ್ತು ಆ ಪ್ಲ್ಯಾನಿಂಗ್ನ ಭಾಗವಾಗಿ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ ಕೇಂದ್ರದಲ್ಲಿ. ನಾವು ಸುಮ್ಮನೆ ಇದ್ದರೆ ಸಂವಿಧಾನನ ಬದಲಾಯಿಸ್ತಾರೆ, ಜಾತಿ ವ್ಯವಸ್ಥೆ ಬರುತ್ತೆ, ಶ್ರೇಣೀಕೃತ ವ್ಯವಸ್ಥೆ ಬರುತ್ತೆ. ಈಗಾಗಲೇ ಅವರು ಇಂಡೈರೆಕ್ಟಾಗಿ ಬಡವರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಕೂಲಿಕಾರರ ಮಕ್ಕಳಿಗೆ ಶಿಕ್ಷಣ ಸಿಗದಂಗಿರೋಕೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡಿದ್ದಾರೆ. 1 ಲಕ್ಷ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ ಅವರು. ಗುಜರಾತ್ ಅಂತ ಕಡೆ ಅಭಿವೃದ್ಧಿಯಾಗಿರೋ ರಾಜ್ಯದಲ್ಲಿ ಇವತ್ತು ಸರ್ಕಾರಿ 16,000 ಸರ್ಕಾರಿ ಶಾಲೆಗಳನ್ನು ಅವರ ಆಡಳಿತದ ರಾಜ್ಯಗಳಲ್ಲಿ ಮುಚ್ಚಿದ್ದಾರೆ. ಇದೆಲ್ಲ ಸಹ ಇವತ್ತು ಅತ್ಯಂತ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಆದ್ದರಿಂದ ನಾನು ಮಾತು ಮುಗಿಸ್ತೇನೆ. ಒಂದು ಸಾರಿ ನಿಮಗೆಲ್ಲ ಗೊತ್ತಿಲ್ಲ, ಸುಮಾರು ಜನಕ್ಕೆ ಜ್ಯೋತಿ ಬಸು ಹೆಸರು ಕೇಳಿರ್ಬೋದು ನೀವು. ನಮ್ಮ ಪಕ್ಷದ ದೊಡ್ಡ ಮುಖಂಡರವರು, ಪಶ್ಚಿಮ ಬಂಗಾಳದಲ್ಲಿ ಸುಮಾರು 27 ವರ್ಷ ದಾಖಲೆ ಮುಖ್ಯಮಂತ್ರಿ. ಅವರು ಒಂದು ಸಾರಿ ಈ ವಾಜಪೇಯಿಗೆ ಮುಖ ಕೊಡ್ದಂಗೆ ಹೇಳ್ತಾರೆ, ನಿಮ್ಮದು BJP ಅಲ್ಲ, ನಿಮ್ಮದು ಬಾರ್ಬ್ಯಾರಿಕ್ ಜನತಾ ಪಾರ್ಟಿ ಅಂತ. ಬಾರ್ಬ್ಯಾರಿಕ್ ಅಂದರೆ ಅತ್ಯಂತ ಅನಾಗರಿಕ, ಏನೂ ಸಂಸ್ಕೃತಿ ಇರ್ತಕ್ಕಂಥ, ಮಾನವತ್ವ ಮನುಷ್ಯತ್ವ ಇರ್ತಕ್ಕಂಥ ಬಾರ್ಬ್ಯಾರಿಕ್ ಪಾರ್ಟಿ ಅಂತ ಎದುರುಗಡೆಯೇ ಕುಣಿಸ್ಕೊಂಡು ಹೇಳ್ತಾರೆ. ಆವಾಗ ವಾಜಪೇಯಿ ಒಂದು ಪ್ರಶ್ನೆ ಕೇಳ್ತಾರೆ, ಏನು ನೀವು ನನ್ನ ಎದುರಿಗೆ ಹಿಂಗೆ ಹೇಳ್ಬಿಟ್ರಲ್ಲ ಹೆಂಗೆ ಅಂತ ಕೇಳ್ತಾರೆ. ನನಗೆ ಇದಕ್ಕಿಂತಲೂ ಇನ್ನೂ ಕೆಟ್ಟ ಪದ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು, ವಾಜಪೇಯಿನ ಎದುರುಗಡೆ ಕುಣಿಸ್ಕೊಂಡು. ವಾಜಪೇಯಿ ಸುಮ್ಮನೆ ಆಗ್ಬಿಡ್ತಾ, ಮಾತಾಡೋದಿಲ್ಲ. ಅಂದರೆ ಆ ರೀತಿ ಅತ್ಯಂತ ಬಾರ್ಬ್ಯಾರಿಕ್ ಆಗಿರ್ತಕ್ಕಂಥ ಈ ಭಾರತೀಯ ಜನತಾ ಪಾರ್ಟಿ, ಅದರ ಇದು ರಾಜಪುರೋಹಿತ RSS. ನನಗೆ ರಾಜಕೀಯ ಇಲ್ಲ, ನಾನು ಸಂಸ್ಕೃತಿ ಮಾಡೋದು ಅಂತ ಬೆಳಗ್ಗೆ ಇದ್ದರೆ BJP ಏನು ಮಾಡಬೇಕು ಮಾಡಬೇಕು ಅಂತ ಪಾಠ ಮಾಡೋದೇ ಇವರು. ಸೊ ಅದರಿಂದ ನಾವು RSSನ ಮತ್ತು BJPಯನ್ನು ಸೋಲಿಸೋದು ಈ ದೇಶದ ಉಳಿವಿಗಾಗಿ, ದಲಿತರ ಉಳಿವಿಗಾಗಿ, ಬಡವರ ಉಳಿಗಾಗಿ, ಕೂಲಿ ಕಾರ್ಮಿಕರ ಹಕ್ಕುಗಳ ಉಳಿವಿಗಾಗಿ, ರೈತರ ಉಳಿವಿಗಾಗಿ ಅತ್ಯಂತ ಅಗತ್ಯ ಇದೆ. ದಯಮಾಡಿ ಇದನ್ನು ಸಹ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅಂತಿಮವಾಗಿ ನಾವು ಪ್ರತಿಜ್ಞೆ ತೊಡಬೇಕು. ಏನೇ ಕಾರಣಕ್ಕೂ ಭಾರತದ ಸಂವಿಧಾನವನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ, ಪ್ರಾಣ ಕೊಟ್ಟಾದ್ರೂ ಸಂವಿಧಾನವನ್ನು ಉಳಿಸ್ತೇವೆ ಅಂತ ಹೇಳ್ತಕ್ಕಂಥ ಒಂದು ಪ್ರತಿಜ್ಞೆ ಮಾಡಬೇಕು ಅಂತ ಹೇಳ್ತಾ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಮಾತು ಮುಗಿಸಿ ನಮಸ್ಕಾರ. ಆಗಲೇಬೇಕು, ಈ ದೇಶದ ಕಾನೂನುಗಳನ್ನು ಗೌರವಿಸಬೇಕು.